ಹಾಂ, ಎಷ್ಟೊಂದು ಕ್ವೈಟಾಗಿದೆ ಗುರು ಧರ್ಮಸ್ಥಳ. ಈ ಪ್ಲೇಸ್ ಜಸ್ಟ್ ಬಿಹೈಂಡ್ ದ ಟೆಂಪಲ್ ಅಷ್ಟೇ, ಬಟ್ ಇಷ್ಟೊಂದು ಕ್ವೈಟಾಗಿದೆ. ಹಾಂ, ಕಾರ್ನರಿಂಗಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಗುರು, ಆರಾಮಾಗಿ ಕಾರ್ನರಿಂಗ್ ಮಾಡ್ಬೋದು. ನಾನು ಇಷ್ಟು ಟೈಮಲ್ಲಿ ಇವನ ಜೊತೆ ರೈಡ್ ಮಾಡಿದವಾಗಲೂ ನಾನು ಇದನ್ನು ಅಷ್ಟೊಂದು ಡೀಪಾಗಿ ಅನಲೈಸ್ ಮಾಡಿ ಓಡಿಸಿಲ್ಲ. ಯಾವನ್ ಗುರು ಇವ್ನ ಕಾರ್ನ. ಸೊ ಸಖತ್ ಸಿನಿಕ್ ರೂಟ್ ಇದು ಮಾತ್ರ. ಮೊದಲೆಲ್ಲ ನಡ್ಕೊಂಬಂದಿರೋ ನೆನಪಿದ್ರಲ್ಲ, ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿರೋ ನೆನಪುಗಳು. ಬನ್ನಿ, ಇವಾಗ R15 ತಗೊತಾ ಇದ್ದೀನಿ. ಬಾಸ್, ಸೀಟಿಂಗ್ ಪೊಸಿಷನ್ ಕಂಪ್ಲೀಟಾಗಿ ಡಿಫ್ರೆನ್ಸ್ ತೋರಿಸ್ತಾ ಇದೆ ಗುರು. ಸ್ಪೋರ್ಟ್ಸ್ ಬೈಕ್ಗು ನೇಕ್ಡ್ ಬೈಕ್ಗು. ನೋಡೋಣ ಹೇಗಾಗುತ್ತೆ, ಓಡಿಸೋಣ. ಐ ಥಿಂಕ್ ಓಡಿಸಿದ್ದೀನಿ ನಾನು, ಬಟ್ ಈ ಗಾಡಿನ ಓಡಿಸಿಲ್ಲ. ಐ ಮೀನ್ ವ್ಲಾಗ್ ಮಾಡುವಾಗ ಓಡಿಸಿಲ್ಲ. ಬನ್ನಿ, ಇವಾಗ ಏನೋ ನೇತ್ರಾವತಿ ರಿವರ್ ಸಮಥಿಂಗ್ ಏನೋ ಬ್ರಿಡ್ಜ್ ಏನೋ ಸಮಥಿಂಗ್ ಇದೆಯಪ್ಪ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವಾಗ ನನ್ನ ಗಾಡಿ ಎತ್ತಿದ್ರೆ ನನಗೆ ಆಕ್ಸಿಲರೇಷನ್ನು ಟೈಮಿಂಗ್ಸ್ ಗೊತ್ತಾಗುತ್ತೆ, ಯಾವ ಥರ ಆಕ್ಸಿಲರೇಷನ್ ಕೊಡುತ್ತೆ ಅಂತ. ಸೊ ಬಟ್ ಇದು ಹೊಸ ಗಾಡಿ ಕೈಯಲ್ಲಿರೋದ್ರಿಂದ ಸೊ ನನಗೆ ಓವರ್ಟೇಕ್ ಮಾಡುವಾಗ ಸೊ ನಂಗೆ ಜಡ್ಜ್ಮೆಂಟ್ ಗೊತ್ತಾಗಲ್ಲ ಟೈಮಿಂಗ್ಸು ಅಂತ ಹೇಳಿದ್ರೆ. ಇದ್ರ ಆಕ್ಸಿಲರೇಷನ್ ಎಷ್ಟು ಪವರ್ ಕೊಡುತ್ತೆ ಅಂತ ಗೊತ್ತಾಗಲ್ಲ, ಟಾರ್ಕ್ ಮತ್ತು ನ್ಯೂಟನ್ ಮೀಟರು. ಒಂದು ಸಲ ಸ್ವಲ್ಪ ಅರ್ಧ ಗಂಟೆ ಓಡಿಸಿದ್ರೆ ಗೊತ್ತಾಗ್ಬಿಡುತ್ತೆ ಅದ್ರ ಪವರ್ ಹೆಂಗೆ ಪಿಕಪ್ ಕೊಡುತ್ತೆ ಅಂತ ಓವರ್ಟೇಕ್ ಮಾಡುವಾಗ. ಹಾಂ, ಎಷ್ಟೊಂದು ಕ್ವೈಟಾಗಿದೆ ಗುರು ಧರ್ಮಸ್ಥಳ. ಈ ಪ್ಲೇಸ್ ಜಸ್ಟ್ ಬಿಹೈಂಡ್ ದ ಟೆಂಪಲ್ ಅಷ್ಟೇ, ಬಟ್ ಇಷ್ಟೊಂದು ಕ್ವೈಟಾಗಿದೆ. ಹೊರಗೆ ಹೋಗುವ ದಾರಿ ಇದೆ. ಎಲ್ಲಿ ಹೋಗ್ತಿದ್ದೀನಿ ನಾನಂತ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ ಬನ್ನಿ. ಚೆನ್ನಾಗಿದೆ ಗುರು, ಲೊಕೇಶನ್ ಎಲ್ಲ ಅಲ್ಟಿಮೇಟು. ಹಾಂ, ಕಾರ್ನರಿಂಗಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಗುರು, ಆರಾಮಾಗಿ ಕಾರ್ನರಿಂಗ್ ಮಾಡ್ಬೋದು. ನಾನು ಇಷ್ಟು ಟೈಮಲ್ಲಿ ಇವನ ಜೊತೆ ರೈಡ್ ಮಾಡಿದವಾಗಲೂ ನಾನು ಇದನ್ನು ಅಷ್ಟೊಂದು ಡೀಪಾಗಿ ಅನಲೈಸ್ ಮಾಡಿ ಓಡಿಸಿಲ್ಲ, ಜಸ್ಟ್ ಓಡಿಸಿದ್ದೆ ಅಷ್ಟೇ. ಹಾಂ, ಸಖತ್ತಾಗಿದೆ ಇವರು ಲೊಕೇಶನ್ ಮಾತ್ರ, ಗಾಡಿ ಎರಡೂ. ಹಾಂ, ಆಕ್ಸಿಲರೇಷನ್ ಪಿಕಪ್ ಸಖತ್ ಬೇಗ ತಗೊಳುತ್ತೆ. ವಾವ್, ಈ ತೋಟ, ಈ ರೋಡು, ಅದರ ನಡುವೆ ಗಾಡಿ ಹೊಡೆಯೋದು, ಅಬ್ಬಾ ಏನು ಫೀಲ್ ಗುರು. ನೇತ್ರಾವತಿ ಬ್ರಿಡ್ಜ್. ನನಗೆ ಆಶ್ಚರ್ಯ ಅನಿಸ್ತಾ ಇದೆ, ಕ್ರೌಡೇ ಇಲ್ಲ, ಝೀರೋ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಒಂದಿಷ್ಟು ಜನ ನೋಡ್ಬಿಟ್ಟು ನಾನು ಇವತ್ತು ಮಾತ್ರ ಸೈಕ್ ಇರುತ್ತೆ ಕ್ರೌಡ್ ಅಂತ ಅಂದ್ಕೊಂಡೆ. ಬಟ್ ಟೆಂಪಲಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಮಾತ್ರ ಕ್ರೌಡ್ ಇಲ್ಲ. ನನ್ನ ಪ್ರಕಾರ ಇದೆ ಅನಿಸುತ್ತೆ ಶ್ರೀರಾಮ ಕ್ಷೇತ್ರ. ಮನೆ ಎಷ್ಟು ಹತ್ರದಲ್ಲಿದೆಯಾ, 2 ವೀಲರ್ ಪಾರ್ಕಿಂಗ್ ಎಲ್ಲಪ್ಪ. ಚೆನ್ನಾಗಿತ್ತು ಒಳಗಡೆ ಅಂತ ಹೇಳಿದ್ರೆ. ಈಗ ನಾರ್ಮಲ್ ದೇವಸ್ಥಾನಕ್ಕೂ ಇಲ್ಲಿಗೂ ನಾನು ಕಂಡುಕೊಂಡಿರೋ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ನಿಮ್ಗೆ ತೋರ್ತಾ ಇದೆ ಎಂಟ್ರೆನ್ಸ್ ಅಂತೇಳಿ. ಸೊ ಅಲ್ಲೇನು ಮಾಡಿದ್ದಾರೆ, ನೀರು ಹಾಕಿಬಿಟ್ಟಿದ್ದಾರೆ. ಎಲ್ಲ ದೇವಸ್ಥಾನದಲ್ಲಿ ನಾವು ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಹೋಗ್ತೀವಿ, ನಳ್ಳಿ ಅಥವಾ ಹೊಳೆ ನದಿ ಅಲ್ಲಿ. ಸೊ ಈ ದೇವಸ್ಥಾನದಲ್ಲೇನು
ನೀರು ಹಾಕಿಟ್ಟಿರ್ತಾರೆ ಒಂದು ಚಿಕ್ಕ ಸ್ಕ್ವೇರಲ್ಲಿ ಎಂಟ್ರೆನ್ಸಲ್ಲೇ ಫುಲ್ ನೀರೇ ಇರುತ್ತೆ. ಅದನ್ನು ಅಲ್ಲೇ ಕಾಲು ತೊಳ್ಕೊಂಡು ಹೋಗಬೇಕು. ಬಟ್ ನೀರು ಸಖತ್ ಕೋಲ್ಡ್ ಇದೆ. ಒಂದ್ಸಲ ಕಾಲಿಟ್ರೆ ಅಮ್ಮ ಅನಿಸ್ತು. ಯಾಕಂದರೆ ಸಖತ್ ಬಿಸಿಲಿದೆ ಇಲ್ಲಿ ಧರ್ಮಸ್ಥಳ. ಸಖತ್ ಅಂದರೆ ಸಖತ್ತು. ಹಾಂ, ಯಾವನ್ ಗುರಿ ಇನ್ನು ಕಾರಣ ಹೊಸ ಗಾಡಿ ನನ್ನ ಕೈಗೆ ಬಂದಿದೆ. ನಂಗೆ ಬ್ರೇಕಿಂಗ್ ಅಷ್ಟು ಕಂಟ್ರೋಲೇ ಸಿಗಲ್ಲ. ನನ್ನ ಮಗ ಅದರಲ್ಲೂ ಈ ಥರ ಬಂದುಬಿಟ್ಟು ಸಲ ಬಾಯಿಗೆ ಬರ್ಸ್ದವರು. ಆ್ಯಕ್ಚುಲಿ ಈ ರೂಟು ನಾನು ನೈಟ್ ಬಂದಿದ್ದೆ ಅಂತ ಹೇಳಿದ್ರೆ ನೇತ್ರಾವತಿ ನದಿಯಲ್ಲಿ ತೀರ್ಥ ಸ್ನಾನ ಮಾಡಲಿಕ್ಕೆ ಬಂದೆ. ಬಟ್ ಆವಾಗ ನಾನು ತುಂಬ ಹರಿಯಲ್ಲಿದ್ದೆ ಮತ್ತು ನಿಮ್ಗೆ ತುಂಬ 5 o'clock ಆಗಿತ್ತು. ವಿಸಿಬಿಲಿಟಿನೂ ಇರಲಿಲ್ಲ ಆಗಿತ್ತು. ಸೊ ಸಖತ್ ಸಿನಿಕ್ ರೂಟ್ ಇದು ಮಾತ್ರ. ಮೊದಲೆಲ್ಲ ನಡ್ಕೊಂಬಂದಿರೋ ನೆನಪಿದ್ರಲ್ಲ, ಸ್ನಾನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿರೋ ನೆನಪುಗಳು ಆವಾಗಲೇ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇವಾಗ ನೋಡಿ ಅದೇ ಥರ ಇದೆ. ಹೆಂಗಿದೆ ರೂಟು? ಸಖತ್ತಾಗಿಲ್ವಾ? ಆ ಬಳ್ಳಿಗಳೆಲ್ಲ ದಾರಿ ಮೇಲೆಲ್ಲ ಹೆಂಗೆ ಹಪ್ಕೊಂಡ್ಬಿಟ್ಟಿದ್ದಾವೆ ನೋಡಿ. ಆಸಮ್ ಆಗಿದೆ ಇವರು. ಕೆಳಗಡೆ ಫುಲ್ಲು ತೋಟ. ಓ, ಒಳ್ಳೆ ಆರ್ಟಿಫಿಷಿಯಲ್ ಆಗಿ ಮಾಡಿಟ್ಟಂಗಿದೆ ಇವರು. ಅದು ಆ್ಯಕ್ಚುಲಿ ನ್ಯಾಚುರಲ್ ಅದು. ಸೈಕ್ ಮನೆ. ಇವಾಗ ಏನು ಪ್ಲ್ಯಾನ್ ಇಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಊಟ ಮಾಡೋದು. ಸೊ ಮಾಡಿಬಿಟ್ಟು ಗೆಸ್ಟ್ ಹೌಸ್ಗೆ ಹೋಗೋದಷ್ಟೇ, ಮತ್ತೇನೂ ಇಲ್ಲ ಪ್ಲ್ಯಾನು. ಇದು ನೋಡಿ ಗೇಟ್ ವೇ ಆಫ್ ಧರ್ಮಸ್ಥಳ. ಹಾಂ, ಬಸ್ ಸ್ಟ್ಯಾಂಡ್ ಅಲ್ಲ, ಇದ್ರ ಎದುರಿಗೆ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ನೋಡಿದರೆ ಜನ ಇಲ್ಲ ಅಂತ ಕಾಣಿಸುತ್ತೆ. ಬಟ್ ದೇವಸ್ಥಾನದ ಒಳಗಡೆ ಬೆಳಿಗ್ಗೆ ಮಾತ್ರ ಸೈಕ್ ಜನ ಇದ್ರು ಗುರು. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಜನನ. ಬಟ್ ಇಲ್ಲಿ ನೋಡಿದರೆ ಜನನೇ ಇಲ್ಲ ಅನಿಸುತ್ತೆ. ಬಟ್ ಇದಾರು ಗುರು ಜನ.